ರಾಜ್ಯ ಬಿಜೆಪಿಯಲ್ಲಿ ಮುಗಿತಾ ಇಲ್ಲ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಸಮರ. ಈ ಸಮರ ಹಾಗೆ ತಾರಕಕ್ಕೇರ್ತಾನೆ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಮಾತಿಗೂ ಭಿನ್ನ ಬಳಗದಿಂದ ಡೋಂಟ್ ಕೇರ್ ವರ್ತನೆ ಪ್ರದರ್ಶನ ಆಗ್ತಾ ಇದೆ. ಮಾತಿಗೂ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಕುಟುಕ್ತಾ ಇದ್ದಾರೆ. ರಾಜ್ಯದಾದ್ಯಂತ ವಕ್ಫ್ ಹೋರಾಟಕ್ಕಿಳಿದಿರುವಂತ ಯತ್ನಾಳ್ ಹೋದಲ್ಲಿ ಬಂದಲ್ಲಿ ವಿಜಯೇಂದ್ರ ಅವರ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಹೀಗಾಗಿ ರೆಬಲ್ಸ್ ವಿರುದ್ಧ ಕ್ರಮಕ್ಕೆ ಮುಂದಾಯ್ತಾ ಬಿಜೆಪಿ ಅನ್ನುವಂತ ಪ್ರಶ್ನೆ ಕೂಡ ಓಡಾಡ್ತಾ ಇದೆ. ಹೋಗಿ ಒಂದಷ್ಟು ಮೌಖಿಕವಾಗಿ ದೂರು ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯತ್ನಾಳ್ ಅಂಡ್ ಟೀಮ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ವರಿಷ್ಠರಿಗೆ ದೂರು ಕೊಟ್ಟಿದ್ದಾರೆ ಅಂತ ಮಾತು ಶುರುವಾಗಿದೆ. ಪಕ್ಷದ ವರಿಷ್ಠರಿಗೆ ಮೌಖಿಕವಾಗಿ ದೂರು ದಾಖಲಿಸಿದ್ದಾರೆ. ಹಾಗಾದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಪಕ್ಷದ ವಿರುದ್ಧ ಪದೇ ಈಗಾಗಲೇ ವಾಗ್ದಾಳಿ ನಡೆಸ್ತಾ ಇದ್ದಾರೆ ರೆಬಲ್ಸ್. ಅಂದ್ರೆ ಯತ್ನಾಳ್ ಬಣದವರು ಯತ್ನಾಳ್. ಹೀಗಾಗಿ ಈ ರೆಬಲ್ ನಾಯಕರನ್ನ ಉಚ್ಚಾಟನೆ ಮಾಡಿ ಅಂತ ಮನವಿ ಏನಾದ್ರೂ ಮಾಡ್ಕೊಂಡಿರ್ಬೋದಾ ವಿಜಯೇಂದ್ರ ಅನ್ನುವಂತ ಪ್ರಶ್ನೆನೂ ಇದೆ. ಭಿನ್ನರ ಮೇಲಿನ ಕ್ರಮದ ಬಗ್ಗೆ ಗುಸುಗುಸು ಶುರುವಾಗಿದೆ. ಶಿಸ್ತು ಕ್ರಮದ ಬಗ್ಗೆ ಸುಳಿವು ಬಿಟ್ಕೊಟ್ಟಿದ್ದಾರೆ ಬಿವೈಬಿ ಬಳಗದ ಸದಸ್ಯರು. ಈಗಾಗಲೇ ಯತ್ನಾಳ್ ಹೇಳ್ತಾ ಇದ್ರು, ನನಗೆ ಹೈಕಮಾಂಡ್ ಇಂದ ಕರೆ ಬಂದಿತ್ತು, ಹಾಗಿದ್ರೂ ಕೂಡ ನನ್ನನ್ನಷ್ಟೇ ಕರೆದ್ರೆ ನಾನು ಹೋಗಲ್ಲ, ನನ್ನ ಟೀಮ್ ಅವರೆಲ್ಲರನ್ನೂ ಕರೆದ್ರೆ ಮಾತುಕತೆಗೆ ಹೋಗ್ತೀನಿ. ನಾನು ಹೋಗಬೇಕು, ಅವ್ರು ಓಲೈಕೆ ಮಾಡಿದ ತಕ್ಷಣ ಓಲೈಕೆ ಆಗಬೇಕು ಅನ್ನೋಂಥದ್ದೇನಿಲ್ಲ. ನನಗೇನು ಅಧ್ಯಕ್ಷ ಸ್ಥಾನ ಬೇಡ, ನನಗೇನು ಪ್ರಧಾನಿ ಸ್ಥಾನ ಬೇಡ, ಹಾಗಾಗಿ ನನಗೆ ಯಾವ ಆಸೆಗಳು ಕೂಡ ಇಲ್ಲ. ಹಾಗಾಗಿ ನನ್ನ ಟೀಮ್ ಕರೆದ್ರೆ ನಾನು ಹೋಗ್ತೀನಿ, ನನ್ನನ್ನು ಮಾತ್ರ ಕರೆದ್ರೆ, ನನ್ನನ್ನು ಮಾತ್ರ ಓಲೈಕೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ನಾನು ಹೋಗಲ್ಲ ಅಂತೇಳಿ, ಹೈಕಮಾಂಡ್ ಕರೆದ್ರೂ ಕೂಡ ನಾನು ಹೋಗಲ್ಲ ಅಂತ ಡೋಂಟ್ ಕೇರ್ ವರ್ತನೆ ತೋರಿಸಿದ್ರು. ಹೀಗಾಗಿ ಸದ್ಯಕ್ಕೆ ಈಗ ಬಿವೈಬಿ ಬಣದ ಒಂದಷ್ಟು ಸದಸ್ಯರೇನಿದ್ದಾರೆ ಅವರು ಕೂಡ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ರೇಣುಕಾಚಾರ್ಯ ಇರ್ಬೋದು, BC ಪಾಟೀಲ್ ಇರ್ಬೋದು, ಇವರೆಲ್ಲರೂ ಕೂಡ ಈಗ ಯತ್ನಾಳ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜಿಗಿದಾಡಿದವರು, ಉದ್ದ ಹರಿದಾಡಿದವರು, ನಾನು ಜಗ್ಗಲ್ಲ ಬಗ್ಗಲ್ಲ, ನಾನು ಹಾಗೆ ಹೀಗೆ ಅಂತ ಅಂದವರು ಕತೆ ಏನಾಗಿ ಇವತ್ತು ಮೂಲ ಗುಂಪಾಗಿ ಠೇವಣಿ ಕಳ್ಕೊಂಡು ಮನೇಲಿ ಕೂತ್ಕೊಂಡಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದ್ದಂಥ ವಿಷಯ ಇದೆ. ಪಕ್ಷಕ್ಕಿಂತ ದೊಡ್ಡವರು ಯಾರೂ ಅಲ್ಲ. ವ್ಯಕ್ತಿ ದೊಡ್ಡದಲ್ಲ, ಪಕ್ಷ ದೊಡ್ಡದಿದೆ. ಭಾರತೀಯ ಜನತಾ ಪಕ್ಷ ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸದಸ್ಯರನ್ನ ಹೊಂದಂಥ ಪಕ್ಷ, ಭಾಳ ಬಲಿಷ್ಠವಾದಂಥ ಪಕ್ಷ. ಕಾಯ್ದು ನೋಡ್ತಾ ಇದ್ದಾರೆ. ಇದು ಹೊರಗಿನವರ ಯುದ್ಧ ಆದರೆ ಒಂದೇ ಸರಿ ಶತ್ರುಗಳನ್ನು ಕತ್ತರಿಸಿ ಹಾಕಿಬಿಡ್ಬೋದು. ಆದರೆ ಆಂತರಿಕವಾಗಿ ಅಣ್ಣ ತಮ್ಮಂದಿರ ಮಧ್ಯೆ ಭಿನ್ನಾಭಿಪ್ರಾಯ ಬಂದಾಗ, ಯಾವುದೋ ಒಂದು ದುಷ್ಟಶಕ್ತಿ ಅವ್ರನ್ನ ಕಾಡ್ತಾ ಇರುವಂಥ ಸಂದರ್ಭದಲ್ಲಿ ನೋಡೋಣ, ಇವತ್ತು ಸರಿ ಆಗ್ಬೋದು, ನಾಳೆ ಸರಿ ಹೋಗ್ಬೋದು ಅಂತ ಕಾದು ನೋಡೋಂಥ ತಂತ್ರಕ್ಕೆ ಬಂದಿದ್ದಾರೆ. ಅದು ಭಾಳ ದಿವಸ ನಡೆಯೋದಿಲ್ಲ. ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಕ್ರಮವನ್ನು ಖಂಡಿತವಾಗಿ ನಮ್ಮ ಪಕ್ಷದ ಹೈಕಮಾಂಡ್ ಎದುರಿಸುತ್ತೆ. ನೋಡಿ, ಎಂತೆಂಥವರು ಏನೇನೋ ಆಗಿ ಹೋಗಿದ್ದಾರೆ ಪಕ್ಷದಲ್ಲಿ, ತಮಗೆಲ್ಲ ಗೊತ್ತಿದೆ. ಯಾರು ಜಿಗಿದಾಡಿದವರು, ಉದ್ದ ಹರಿದಾಡಿದವರು, ನಾನು ಜಗ್ಗಲ್ಲ ಬಗ್ಗಲ್ಲ, ನಾನು ಹಾಗೆ ಹೀಗೆ ಅಂತ ಅಂದವರು ಕತೆ ಏನಾಗಿ ಇವತ್ತು ಮೂಲ ಗುಂಪು